ನಾನು ಕರಸೇವಕ ಅರೆಸ್ಟ್ ಮಾಡಿ ಎಂಬ ಅಭಿಯಾನಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ ನಾಯಕರಿಂದ. ಕಲಬುರಗಿಯಲ್ಲಿ ಬಿಜೆಪಿ ವಿರುದ್ಧ ಸಚಿವ ಈಶ್ವರ ಖಂಡ್ರೆ ಕಿಡಿಕಾರಿದ್ದಾರೆ. ಬಿಜೆಪಿಯು ಜಾತಿ ಧರ್ಮಗಳ ನಡುವೆ ವಿಷ ಬೀಜವನ್ನ ಬಿತ್ತುತ್ತೆ, ಭಾವನಾತ್ಮಕವಾಗಿ ಜನರನ್ನ ಕೆರಳಿಸಿ ಬಿಜೆಪಿ ಲಾಭ ಮಾಡಿಕೊಳ್ಳುತ್ತೆ. ಈಗಲೂ ಅಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ, ಆದರೆ ವಿಫಲರಾಗ್ತಾರೆ. ಜನ ಜಾಗೃತರಾಗಿದ್ದಾರೆ. ವಿಷ ಬೀಜ ಬಿತ್ತುವ ಬಿಜೆಪಿಗೆ ಪಾಠ ಕಲಿಸ್ತಾರೆ ಅಂತ ಹೇಳಿ ಸಚಿವ ಈಶ್ವರ ಖಂಡ್ರೆ ಬಿಜೆಪಿ ನಾಯಕರ ಅಭಿಯಾನ ಇದೆ ಅಲ್ವಾ, ನಾನು ಕರಸೇವಕ, ನನ್ನನ್ನು ಅರೆಸ್ಟ್ ಮಾಡಿ ಅನ್ನೋದಂತ ವ್ಯಂಗ್ಯವಾಡಿದ್ದಾರೆ. ಜನ ಕಡ್ರಲ್ಲ, ಜಾಣರಿದ್ದಾರೆ, ಎಲ್ಲ ಅರ್ಥ ಆಗುತ್ತೆ ಜನರಿಗೆ. ವಿಷ ಬೀಜ ಇವರು ಬಿತ್ತು ಅಂತಂದು ಧರ್ಮ ಮತ್ತು ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಿ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಿದ್ರು ಅನ್ನೋದು ಖಂಡ್ರೆ ಅವರ ಅಭಿಪ್ರಾಯ. ಭಾರತೀಯ ಜನತಾ ಪಕ್ಷದವರು ಬರೀ ನೋಡಿ ಜಾತಿಗಳಲ್ಲಿ ಧರ್ಮಗಳಲ್ಲಿ ವಿಷಬೀಜವನ್ನು ಬಿತ್ತಿ ಭಾವನಾತ್ಮಕ ವಿಷಯಗಳನ್ನು ಕೆರಳಿಸಿ ಇವತ್ತು ಜನರಿಗೆ ಅಂದರೆ ಜಾತಿ ಸಂಘರ್ಷ ಮೂಡಿಸಿ ಅದರ ರಾಜಕೀಯ ಲಾಭ ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ವಿಫಲ ಆಗುತ್ತೆ. ಜನ ಜಾಗೃತರಾಗಿದ್ದಾರೆ, ಜನರಿಗೆ ಅರಿವು ಮೂಡಿದೆ. ಹೀಗಾಗಿ ಜನ ಸರಿಯಾದ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಇವತ್ತು ಅರ್ಥ ಮಾಡಿಕೊಳ್ಳಿರಿ, ಕಾನೂನು ಸುವ್ಯವಸ್ಥೆ ಸರಿಯಾಗಿರಬೇಕು ಅನ್ನುವಂಥ ಒಂದು ಉದ್ದೇಶ, ಅದಕ್ಕೆ ಹೊರತುಪಡಿಸಿ ಬೇರೆ ಏನೂ ಇಲ್ಲ. ನಾವು ಕಾಂಗ್ರೆಸ್ ಪಕ್ಷದವರು ಯಾವತ್ತಿಗೂ ಸಂವಿಧಾನಬದ್ಧವಾಗಿ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡು ಈ ರಾಷ್ಟ್ರದ 143 ಕೋಟಿ ಜನ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿಯಿಂದ ಇವತ್ತು ಸಹೋದರತ್ವ, ಸಾಮರಸ್ಯದಿಂದ ಇರಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಬಿಜೆಪಿಯವರು ಸಾಮರಸ್ಯ ಕದಡಬೇಕು, ಇವತ್ತು ದೇಶದ ಏಕತೆ ಅಖಂಡತೆಗೆ ಮಾರಕ ಹೋಗುವಂಥ ಕೆಲಸ ಈ ಭಾರತೀಯ ಜನತಾ ಪಕ್ಷದವರು ಮಾಡ್ತಾ ಇದ್ದಾರೆ. ಇದನ್ನು ಖಂಡಿಸ್ತಾನೆ. ನೋಡಿ, ರಾಮ ಆಗಲಿ, ಇವತ್ತು ಸೀತಾ ಆಗಲಿ, ಕೃಷ್ಣ ಆಗಲಿ, ಇವರೆಲ್ಲರೂ ಎಲ್ಲ ಜನರ, ಬರೀ ಹಿಂದೂಗಳಷ್ಟೇ ಅಲ್ಲ, ಎಲ್ಲ ಸಮುದಾಯದವರು ಅವ್ರ ಬಗ್ಗೆ ಪ್ರೀತಿ, ಅವ್ರ ಬಗ್ಗೆ ಭಕ್ತಿ, ಶ್ರದ್ಧೆ, ನಂಬಿಕೆ ಇಟ್ಕೊಂಡಿದ್ದಾರೆ. ಅದನ್ನು ರಾಜಕೀಯ ಮಾಡುವಂಥದ್ದಲ್ಲ ಇದು. ಅದಕ್ಕೆ ಒಟ್ಟಿಗೆ ಚಮ ಪ್ರಶ್ನೆ ಬರೋದಿಲ್ಲ. ಇವ್ರೇನು ನೋಡಿ, ಇವ್ರೇನೂ ಮಾಡದೆ ಇವತ್ತು ಈ ರಾಷ್ಟ್ರಕ್ಕಾಗಿ ಎಲ್ಲವನ್ನು ತ್ಯಾಗ ಮಾಡಿದಂಥದ್ದು ಕಾಂಗ್ರೆಸ್, ಸ್ವಾತಂತ್ರ್ಯ ಕೊಟ್ಟಂಥದ್ದು ಕಾಂಗ್ರೆಸ್. ಏನು ಹೊಟ್ಟೆಕಿಚ್ಚವರು? ನಾವೇ ಹೊಟ್ಟೆಕಿಚ್ಚು ಪಡಿಬೇಕು. ಇವತ್ತು ಇದರಲ್ಲಿ ಎಲ್ಲದಕ್ಕೆ ಎಲ್ಲ ರೀತಿಯ ಸಾಮಾಜಿಕ, ಧಾರ್ಮಿಕ, ಆರ್ಥಿಕ, ಶೈಕ್ಷಣಿಕ ಎಲ್ಲ ಕ್ಷೇತ್ರಗಳಲ್ಲಿ ಏನಾದರೂ ಕೊಡುಗೆ ಕೊಟ್ಟಿದ್ದು ಕಾಂಗ್ರೆಸ್. ಇವರೇನೋ ಮಾಡಿದಾರಾ? ಸುಮ್ಮನೆ ಸುಣ್ಣ ಬಣ್ಣ ಬಡಿದು ಇವತ್ತಿನ ದಿವಸ ಜನರಿಗೆ, ಯುವಕರಿಗೆ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷದವರು